ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ರಾಧಾರೇಶ್ ವ್ಲಾಗ್ ಕನ್ನಡ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ, ಇವತ್ತು ಗುರುವಾರ. ಇವತ್ತು ವೆದರ್ ಬೆಳಗ್ಗೆನೇ ಒಂದು ರೀತಿ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಬೆಳಗ್ಗೆನೇ ಇವತ್ತು ಮಳೆ ಬರೋ ಥರನೂ ಅನ್ನಿಸ್ತಾ ಇತ್ತು. ಇವಾಗ ಆಷಾಢ ಟೈಮ್ ಆಗಿರೋದ್ರಿಂದ ತುಂಬಾ ಗಾಳಿ ಇರುತ್ತೆ, ಆಚೆ ಹೋಗೋಕ್ಕೆ ಆಗಲ್ಲ. ಆದಷ್ಟು ಮನೆ ಒಳಗಡೆ ಬೆಚ್ಚಗಿರಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಹಾಗೆ ನಾನು ಕೂಡ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡೆ. ಇದ್ರ ಜೊತೆ ನನಗೆ ಇನ್ನೊಂದು ಕೆಲಸ ಕೂಡ ಪೆಂಡಿಂಗ್ ಇತ್ತು. ಅದನ್ನು ತುಂಬ ದಿನದಿಂದ ಮಾಡಬೇಕು ಅಂತ ನಾನು ಮರ್ತೇ ಬಿಟ್ಟಿದ್ದೆ. ನನಗೆ ಈ ರೀತಿ ಕರ್ಬೇವಿನ ಸೊಪ್ಪನ್ನ ತಂದಾಗ ಜಾಸ್ತಿ ಅನಿಸ್ದಾಗ ನನಗೆ ಎಷ್ಟು ಬೇಕೋ ಅಷ್ಟು ಯೂಸ್ ಮಾಡಿಕೊಂಡು ಮಿಕ್ಕಿರೋದನ್ನ ಈ ಥರ ತಟ್ಟೆಗೆ ಹಾಕಿ ಒಣಗಕ್ಕೆ ಬಿಟ್ಬಿಟ್ಟಿರ್ತೀನಿ. ಇವಾಗ ಬಿಸಿಲು ಇಲ್ಲದೇ ಇರೋ ಕಾರಣ ಸುಮಾರು ಒಂದು ವಾರ ತನಕನೇ ನಾನು ಇದನ್ನು ಒಣಗಿಸ್ಕೊಂಡಿದ್ದೆ. ಮತ್ತು ಇದನ್ನು ಒಂದು ಪಾತ್ರೆಗೆ ಹಾಕ್ಬಿಟ್ಟು ನಾನಿಲ್ಲಿ ಸ್ವಲ್ಪ ಮಟ್ಟಿಗೆ ಲೋ ಫ್ಲೇಮಲ್ಲೇ ಇಟ್ಕೊಂಡು ಸ್ವಲ್ಪ ಮಟ್ಟಿಗೆ ಫ್ರೈ ಆಗೋ ತನಕ ಫ್ರೈ ಮಾಡ್ಕೊತಾ ಇದ್ದೀನಿ. ಅಂದರೆ ರೋಸ್ಟ್ ಆಗಬೇಕು, ಒಂದು ಸ್ವಲ್ಪ ರೋಸ್ಟ್ ಆದರೆ ಸಾಕಿದು. ಅಂದರೆ ಎಲ್ಲ ಮೆತ್ತಗಾಗ್ಬಿಟ್ಟಿರುತ್ತಲ್ವ, ಅದು ಸ್ವಲ್ಪ ಗರಿ ಗರಿ ಆದರೆ ಸಾಕು. ಪೌಡ್ರ್ ಮಾಡ್ಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ ಗರಿ ಗರಿಯಾಗಿದ್ದರೆ. ಇಲ್ಲ ಅಂದರೆ ಅದು ಮೆತ್ತೆ ಇದ್ದರೆ ಸೊಪ್ಪೇನಾಗುತ್ತೆ ಎಲ್ಲ ಮುದ್ದೆ ಮುದ್ದೆ ಥರ ಅನ್ನಿಸ್ಬಿಡುತ್ತೆ ಪೌಡ್ರು. ಇದನ್ನು ನಾನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು 2 ಸಲ ನಾನು ರುಬ್ಕೊತಾ ಇದ್ದೀನಿ. ಅಂದರೆ ಪೂರ್ತಿ ಪೌಡ್ರ್ ಥರ ನುಣ್ಣಗೆ ಹಾಕಬೇಕು, ಆ ರೀತಿ ರುಬ್ಕೋಬೇಕು. ಈ ಕರಿಬೇವಲ್ಲಿ ತುಂಬಾ ಉಪಯೋಗ ಇದೆ ಅಂತಲೇ ಹೇಳ್ಬೋದು. ನಮ್ಮ ಹೆಲ್ತ್ಗಾಗಿರ್ಬೋದು ಅಥವಾ ನಮ್ಮ ಹೇರ್ಗಾಗಿರ್ಬೋದು ತುಂಬಾ ಬೆನಿಫಿಟ್ ಇದೆ. ಅದರಲ್ಲೂ ನಾವು ಡೈಲಿ ಕರ್ಬೇವಿನ ಸೊಪ್ಪನ್ನು ಆದಷ್ಟು ಅಡುಗೆಗಳಲ್ಲಿ ಬಳಸೋದ್ರಿಂದ ಕಣ್ಣಿನ ಸಮಸ್ಯೆ ಆಗಿರ್ಬೋದು ಅಥವಾ ಡಯಾಬಿಟಿಸ್ ಇರೋರಿಗಾಗಿರ್ಬೋದು ಅಥವಾ ಅಜೀರ್ಣ ಸಮಸ್ಯೆ ಇರೋರಿಗೆ ಅಥವಾ ಬೊಜ್ಜು ಕರಗಿಸೋರಿಗೆ ಈ ರೀತಿ ತುಂಬಾ ಉಪಯೋಗ ಇದೆ. ಹಾಗೆ ಯಾರಿಗೆಲ್ಲ ಜಾಸ್ತಿನೇ ಏರ್ ಫಾಲ್ ಆಗ್ತಿದೆ ಅವ್ರಿಗೂ ಕೂಡ ಇದು ಒಳ್ಳೆ ಮದ್ದು ಅಂತಲೇ ಹೇಳ್ಬೋದು. ಮಕ್ಳುಗಳ್ಗೂ ಇದು ಸೊಪ್ಪನ್ನು ನಾವು ತಿನ್ನಿಸೋದ್ರಿಂದ ಅವ್ರ ಕಣ್ಣಿನ ಸಮಸ್ಯೆ ಏನಾದರೂ ಇದ್ದರೆ ಆದಷ್ಟು ಬೇಗನೆ ನಿವಾರಣೆ ಆಗುತ್ತೆ ಅಂತಲೇ ಹೇಳ್ಬೋದು. ನಾವೇನಪ್ಪ ಅಂದರೆ ಅಡುಗೆಗಳಲ್ಲಿ ಸಾಮಾನ್ಯವಾಗಿ ಬಳಸಿರ್ತೀವಿ. ಆದರೆ ತಟ್ಟೆಗೆ ನಾವು ಊಟ ಹಾಕೊಂಡ್ಮೇಲೆ ಅದನ್ನು ಸೊಪ್ಪನ್ನು ಏನಿದೆ ಕರಿಬೇವಿನ ಸೊಪ್ಪು ಸೈಡಲ್ಲಿ ಎತ್ತಿಕ್ಬಿಡ್ತೀವಿ. ಯಾರೂ ಅಷ್ಟಾಗಿ ತಿನ್ನೋಕ್ಕೆ ಹೋಗೋದಿಲ್ಲ. ಆದರೆ ಅದರಿಂದ ಏನೆಲ್ಲ ನಮಗೆ ಉಪಯೋಗ ಅಂತ ಗೊತ್ತಿದ್ರೂ ಕೂಡ ನಾವು ಅದನ್ನು ಊಟದಲ್ಲಿ ನಾವು ತಿನ್ನಲ್ಲ. ಇದು ನಮ್ಮ ದೇಹಕ್ಕೆ ಒಂದಲ್ಲ ಒಂದು ರೀತಿಯಾಗಿ ಹೋದರೆ ಅದು ತುಂಬಾ ಉಪಯೋಗ ಅಂತ ಹೇಳ್ಬೋದು. ನಾವು ಈ ರೀತಿ ಕರ್ಬೇವಿನ ಸೊಪ್ಪೊಂದು ಪೌಡ್ರ್ ಮಾಡಿ ಇಟ್ಕೊಳ್ಳೋದ್ರಿಂದ ಸ್ಟೋರ್ ಮಾಡಿ ನಮಗೆ ಏರ್ ಫಾಲ್ ಆಗ್ತಿದ್ರೆ ಅದನ್ನು ಕೊಬ್ಬರಿ ಎಣ್ಣೆ ಜೊತೆ ಮಿಕ್ಸ್ ಮಾಡಿ ನಾವು ಕೂಡ ಹಚ್ಕೊಬೋದು ತಲೆಗೆ. ಆ ಥರ ಪೇಸ್ಟ್ ಮಾಡಿ ನಾವು ತಲೆಗೆ ಹಚ್ಚೋದ್ರಿಂದ ನಮ್ಮ ಕೂದಲು ಉದುರೋದು ಕೂಡ ಕಡಿಮೆ ಆಗುತ್ತೆ. ಹಾಗೆ ಕಪ್ಪಾಗೆ ದಟ್ಟವಾಗಿ ಬೆಳೆಯುತ್ತೆ, ಸೊಂಪಾಗೆ ಅಂತಲೇ ಹೇಳ್ಬೋದು. ಮತ್ತು ಇನ್ನೊಂದೇನಪ್ಪ ಅಂದರೆ ನಾವು ಬೆಳಿಗ್ಗೆ ಟೈಮು ಅಂದರೆ ಖಾಲಿ ಹೊಟ್ಟೆಲೂ ಕೂಡ ಇದನ್ನು ಸೊಪ್ಪನ್ನು ಪೌಡ್ರ್ ಏನು ಮಾಡಿ ಇಟ್ಕೊಂಡಿರ್ತೀವೋ ಅದನ್ನು 1 ಸ್ಪೂನಷ್ಟು ನಾವು ಬಿಸಿ ನೀರಿಗೆ ಹಾಕ್ಕೊಂಡು ಕುಡಿಯೋದ್ರಿಂದ ತುಂಬಾ ಒಳ್ಳೆಯದು. ಅದರಲ್ಲೂ ಡಯಾಬಿಟಿಸ್ ಇರೋರಿಗಂತೂ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು. ವಾರದಲ್ಲಿ ಒಂದು 2-3 ಸರಿ ಮಾಡಿದ್ರೂ ಸಾಕು, ಅದು ತುಂಬಾ ಕಂಟ್ರೋಲ್ ಬರುತ್ತೆ ಅವ್ರಿಗೆ, ಡಯಾಬಿಟಿಸ್ ಇರೋರಿಗೆ. ನಾವು ಪ್ರತಿನಿತ್ಯ ಈ ರೀತಿ ಮನೆಯಲ್ಲೇ ಬಳಸುವಂಥ ವಸ್ತುಗಳಿಂದ ನಮ್ಗೆ ಏನೆಲ್ಲ ಉಪಯೋಗ ಇರುತ್ತೆ ಅನ್ನೋದೇ ನಮಗೆ ಗೊತ್ತಾಗಲ್ಲ ಒಂದೊಂದು ಟೈಮಲ್ಲಿ. ಈ ರೀತಿ ತಂದು ಬಿಸಾಡೋ ಬದಲು ಅಥವಾ ವೇಸ್ಟ್ ಮಾಡೋ ಬದಲು ಈ ರೀತಿ ಏನಾದರೂ ಒಂದು ಯೂಸ್ ಆಗೋ ಥರ ಮಾಡಿಕೊಂಡ್ರೆ ತುಂಬಾ ಹೆಲ್ಪ್ ಆಗುತ್ತೆ ಅಲ್ವಾ? ನಾನು ಪೌಡ್ರ್ ಮಾಡಿ ಇಟ್ಕೊಂಡು ಈ ರೀತಿ ಗಾಜಿನ ಬಾಟ್ಲಿಗೆ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಈಚೆ ಇಡೋ ಬದಲು ನಾವು ಫ್ರಿಡ್ಜಲ್ಲಿ ಇಟ್ಕೊಂಡ್ರೆ ಯೂಸ್ ಮಾಡ್ಕೊಬೋದು. ಈಚೆ ಇಟ್ಟರೆ ಬೇಗ ಬೂಸ್ಟ್ ಬರೋ ಚಾನ್ಸಸ್ ಇರುತ್ತೆ ಅದಕ್ಕೆ. ನೆಕ್ಸ್ಟ್ ಇದು ಏನಪ್ಪ ಇದು ತೋರಿಸ್ತಾ ಇರೋದು ಅಂತ ನೋಡ್ತಾ ಇದ್ದೀರಾ? ಇದು ಏನೂ ಅಲ್ಲ, ನೇರಳೆ ಹಣ್ಣು ಬೀಜ. ನೇರಳೆ ಹಣ್ಣನ್ನ ನಾವು ತಿಂದ್ಬಿಟ್ಟು ಹಣ್ಣು ಮಾತ್ರ ತಿಂದು ಅದರಲ್ಲಿರೋ ಬೀಜನ ಬಿಸಾಕ್ಬಿಡ್ತೀವಿ. ಇದರಲ್ಲೂ ಒಂದು ಹೆಲ್ತಿ ಡ್ರಿಂಕ್ನ ಮಾಡ್ಕೊಂಡು ಕುಡಿಬೋದು. ಅದರಿಂದ ಆರೋಗ್ಯಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ, ಉಪಯೋಗ ಕೂಡ ಇದೆ ಅಂತ ನಿಮ್ಗೆ ಯಾರಿಗಾದರೂ ಗೊತ್ತಾ? ಈ ನೇರಳೆ ಹಣ್ಣು ಬೀಜನೂ ನಾವು ಹೋದ ವೀಕು ಹಣ್ಣು ತಂದು ತಿಂದು ಅದನ್ನು ಹಂಗೆ ಬೀಜನ ಎತ್ತಿಟ್ಟಿದ್ದೆ, ಬಿಸಿಲಲ್ಲಿ ಒಣಗಿಸಿದ್ದೆ. ಒಂದು 4-5 ದಿನ ಒಣಗಿಸ್ಕೊಂಡು ಇಟ್ಕೊಂಡಿದ್ದೆ. ಆಮೇಲೆ ಇದನ್ನು ಸ್ವಲ್ಪ ಮಟ್ಟಿಗೆ ಕೆಚ್ಕೊಂಡು ಕಲ್ಲಲ್ಲಿ ಈ ಥರ ಮಿಕ್ಸಿಗೆ ಹಾಕಿ ಪೌಡ್ರ್ ಮಾಡ್ಕೊತಾ ಇದ್ದೀನಿ. ಏಕೆಂದರೆ ತುಂಬಾ ಗಟ್ಟಿ ಇರುತ್ತೆ ಬೀಜ, ಅದು ನೇರಳೆ ಹಣ್ಣಿಂದು ಏನಿರುತ್ತೆ ಅದು. ಅದನ್ನು ಸ್ವಲ್ಪ ಕೆಚ್ಬಿಟ್ಟು ನಾವು ಈ ಥರ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನುಣ್ಣಗೆ ರುಬ್ಕೋಬೇಕು. ಇದಕ್ಕೆ ನಾನು ಯಾವುದೇ ರೀತಿ ಬೇರೆ ಏನೂ ಆ್ಯಡ್ ಮಾಡಿಲ್ಲ. ಈ ನೇರಳೆ ಹಣ್ಣಿನ ಬೆನಿಫಿಟ್ ಏನಪ್ಪ ಅಂದರೆ ಈ ನೇರಳೆ ಹಣ್ಣಲ್ಲಿ ವಿಟಮಿನ್ ಎ ಮತ್ತು ಐರನ್ ಅಂಶ ಜಾಸ್ತಿನೇ ಇದೆ. ಇದು ನಮ್ಮ ಹೃದಯದ ಬ್ಲಡ್ ಪ್ರೆಷರ್ ಏನಿರುತ್ತೆ ಅದನ್ನು ಆದಷ್ಟು ಅವಾಯ್ಡ್ ಮಾಡುತ್ತೆ ಅಂತ ಹೇಳ್ಬೋದು. ಈ ನೇರಳೆ ಹಣ್ಣು ಬೀಜನ ಡಯಾಬಿಟಿಸ್ ಇರೋರಾಗಿರ್ಬೋದು, ಇಲ್ಲ ಅಲ್ಸರ್ ಇರೋರಾಗಿರ್ಬೋದು ಮತ್ತು ವೆಯ್ಟ್ ಲಾಸ್ ಮಾಡೋರು ಕೂಡ ಈ ಪೌಡ್ರನ್ನ ಆರಾಮಾಗಿ ಯೂಸ್ ಮಾಡಿಕೊಂಡು ಡ್ರಿಂಕ್ ರೂಪದಲ್ಲಿ ಕುಡಿಬೋದು. ಈ ನೇರಳೆ ಹಣ್ಣು ಬೀಜನ ಆಯುರ್ವೇದ ಔಷಧಿಗಳಲ್ಲೂ ಕೆಲವೊಂದರಲ್ಲಿ ಉಪಯೋಗಿಸ್ತಾರೆ. ಹಾಗೆ ಇದು ಮೇಯ್ನಾಗಿ ಹೇಳಬೇಕು ಅಂದರೆ ಡಯಾಬಿಟಿಸ್ ಇರೋರಿಗೆ ನಂಬರ್ 1 ಫೈಟ್ ಮಾಡೋದಕ್ಕೆ ರಾಮಬಾಣ ಅಂತಲೇ ಹೇಳ್ಬೋದು. ಈ ಪೌಡ್ರಲ್ಲಿ ನಾನು ಯಾವ ರೀತಿ ಡ್ರಿಂಕ್ ಮಾಡ್ಕೊತೀನಿ ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ತೀನಿ. ಸಾಯಂಕಾಲ ಕೂಡ ಆಯಿತು, ಮಕ್ಕಳು ಕೂಡ ಸ್ಕೂಲಿಂದ ಬಂದರು. ನಾನೇ ಹೋಗಿ ಅವ್ರನ್ನ ಕರ್ಕೊಂಡು ಬಂದೆ.
ಬಂದ ತಕ್ಷಣವೇ ನೋಡಿ ಯಾವ ರೀತಿ ಆಡ್ತಿದ್ದಾರೆ ಅಂತ. ಮನೆಗೆ ಬರ್ತಿದ್ದಂಗೆ ಎಲ್ಲಿ ಬೇಕಲ್ಲಿ ಶೂಗಳನ್ನ ಬಿಸಾಡೋದು ಹೊಸ್ಲತ್ರ. ಹಾಗೆ ಬ್ಯಾಗ್ ಅಂತೂ ಮನೆ ಒಳಗಡೆ ಕಾಲೇ ಇಡೋದಿಲ್ಲ, ಬಿಸಾಕ್ಬಿಟ್ಟಿರ್ತಾರೆ ಬ್ಯಾಗನ್ನು, ಲಂಚ್ ಬ್ಯಾಗು ಮತ್ತು ಸ್ಕೂಲ್ ಬ್ಯಾಗನ್ನು ನೋಡಿ ನೀವೇ. ಏನದು? ಏನು ಬ್ಯಾಗ್? ಡ್ರೆಸ್ ಕೊಟ್ರಾ? ಡ್ರೆಸ್ ಬೇಡ ಅಂದಿದ್ವಲ್ಲ. ಎಲ್ಲರಿಗೂ ಕೊಟ್ರು. ಏಕೆ? ಸ್ಕೂಲ್ ಡ್ರೆಸ್ಸಾ? ಡ್ರೆಸ್ ಕೊಡುವ. ಏನು ಹಣೆಗೆಲ್ಲ ಕುಂಕುಮ ಹಚ್ಕೊಂಡ್ಬಿಟ್ಟಿದ್ದೀರಾ? ಸಂಜೆ ಅಣ್ಣ ಕೊಡ್ತು. ಸಂಜೆ ಅಣ್ಣ ತಗೋಬೈಲಿ. ಹಾಗೆ ಚಳಿಲಿ ಏನಾದರೂ ತಿನ್ನೋಣ ಅಂತ ಅನ್ನಿಸ್ತಾ ಇತ್ತು. ಮನೇಲಿ ಬೇಬಿ ಕಾರ್ನ್ ಇತ್ತು, ಅದನ್ನೇ ಮಾಡೋಣ, ಮಕ್ಕಳು ತಿಂತಾರೆ ಇಷ್ಟಪಟ್ಟು ಅಂತೇಳಿ ಮಾಡ್ತಾಯಿದ್ದೆ. ಇದನ್ನು ಈ ರೀತಿ ತೊಳ್ಕೊಂಡು ಸಣ್ಣ ಪೀಸ್ಗಳಿಗೆ ಕಟ್ ಮಾಡ್ಕೋಬೇಕು. ನಂತರ ಇದನ್ನು ಒಂದು 4ರಿಂದ 5 ನಿಮಿಷ ಸ್ವಲ್ಪ ಮಟ್ಟಿಗೆ ಬೇಯಿಸ್ಕೊಂಡ್ರೆ ಬಿಸಿನೀರಲ್ಲಿ ಸಾಕಾಗುತ್ತೆ. ಈ ಬೇಬಿ ಕಾರ್ನ್ ಬೆಂದ ನಂತರ ಅದನ್ನು ನೀರೆಲ್ಲ ಸೋದಿಸ್ಕೊಂಡು ಒಂದು ಕಡೆಗೆ ಎತ್ತಿಟ್ಕೊಂಡೆ. ಆಮೇಲೆ ಇದು ಯಾವ ಥರ ಟೇಸ್ಟ್ ಬರುತ್ತೆ ಅಂದರೆ ಸೇಮ್ ಸ್ವಲ್ಪ ಗೋಬಿ ಥರನೇ ಬರುತ್ತೆ, ಆದರೆ ಆ ಟೇಸ್ಟೇ ಬೇರೆ ಇರುತ್ತೆ, ಸ್ವಲ್ಪ ಈ ಟೇಸ್ಟೇ ಬೇರೆ ಇರುತ್ತೆ. ಆದರೆ ಮನೇಲೇ ಈ ರೀತಿ ಸ್ನ್ಯಾಕ್ಸ್ ಅದು ಇದು ಮಾಡ್ಕೊಂಡು ತಿಂತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ. ಈ ಥರ ಎಲ್ಲ ಹೋಟೆಲ್ಗಳಲ್ಲಿ, ರೆಸ್ಟೋರೆಂಟ್ಗಳಲ್ಲಿ ನಮಗೆ ಸಿಗುತ್ತೆ. ಮನೇಲೇ ಮಾಡ್ಕೊಳ್ಳೋದ್ರಿಂದ ಆರಾಮಾಗಿ ಎಲ್ಲರೂ ತಿನ್ಬೋದು. ನಾನಿಲ್ಲಿ ಒಂದು ಪಾತ್ರೆಗೆ ಅರ್ಧ ಕಪ್ಪು ಮೈದಾ ಹಿಟ್ಟು, ಹಾಗೆ ಸ್ವಲ್ಪ 1/4 ಕಪ್ ಆಗುವಷ್ಟು ಕಾರ್ನ್ಫ್ಲೋರು, 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಹಾಗೆ 1.5 ಸ್ಪೂನಷ್ಟು ಧನಿಯಾ ಪೌಡರು, ಹಾಗೆ ಸ್ವಲ್ಪ 1 ಸ್ಪೂನಷ್ಟು ಪೆಪ್ಪರ್ ಮೆಣಸಿನ ಪೌಡ್ರು, ಇದ್ರ ಜೊತೆಗೆ ಅಚ್ಚ ಖಾರದ ಪುಡಿ. ನಮಗೆ ಖಾರ ಬೇಕು ಅಂದರೆ ಸ್ವಲ್ಪ ಜಾಸ್ತಿ ಹಾಕೊಬೋದು. ಇಲ್ಲಿ ನಾನು 1-2 ಸ್ಪೂನ್ ಆಗುವಷ್ಟು ಅಚ್ಚ ಖಾರದ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ. ಮತ್ತು ಇದಕ್ಕೆ ಸ್ವಲ್ಪ ಗರಂ ಮಸಾಲ 1 ಸ್ಪೂನಷ್ಟು ಹಾಕಿದ್ರೆ ಸಾಕಾಗುತ್ತೆ. ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ನಾನಿಲ್ಲಿ ಸೇರಿಸ್ಕೊಂಡು ಚೆನ್ನಾಗಿ ಈ ವಿಸ್ಕರಿಂದ ನಾನು ಚೆನ್ನಾಗೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದನ್ನು ನೀರು ಹಾಕ್ಕೊಂಡು ಮೊದಲನೇ ಸತಿಗೆ ಜಾಸ್ತಿ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಫುಲ್ಲು ಚೆನ್ನಾಗಿರಲ್ಲ. ನಾವು ಬೋಂಡ ಬಜ್ಜಿಗೆಲ್ಲ ಕಲಿಸ್ತೀವಲ್ಲ ಆ ರೀತಿ ಕಲಿಸ್ಬಾರ್ದು. ಆದಷ್ಟು ಅಂಟೋ ಥರ ಗಟ್ಟಿಯಾಗಿ ಕಲಿಸ್ಕೋಬೇಕು. ಏಕೆಂದರೆ ಬೇಬಿ ಕಾರ್ನ್ಗೆ ಇದ್ರೊಳಗಡೆ ಹಾಕಿದಾಗ ಅದು ಚೆನ್ನಾಗೆ ಅಂಟ್ಕೋಬೇಕು, ಅದಕ್ಕೆ ಸೆಟ್ ಆಗಬೇಕು. ಅದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ನಾನಿಲ್ಲಿ ಕಲಿಸ್ಕೊತಾ ಇದ್ದೀನಿ. ಆಮೇಲೆ ಇದಕ್ಕೆ ನಾವು ಬೇಬಿ ಕಾರ್ನ ಬೇಯಿಸಿ ಮುಂಚೆನೇ ಎತ್ತಿಟ್ಕೊಂಡಿದ್ವಲ್ಲ, ಅದನ್ನು ಕೂಡ ನಾನಿಲ್ಲಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮಿಕ್ಸ್ ಮಾಡಿಕೊಂಡು ಎಲ್ಲ ಬೇಬಿ ಕಾರ್ನ್ಗೂ ಇದು ಇಟ್ಟು ಅಂಟ್ಕೊಳ್ಳೋ ಥರ ಕೈಯಿಂದನೇ ಮಿಕ್ಸ್ ಮಾಡಿ ಎತ್ತಿಡ್ತಾ ಇದ್ದೀನಿ. ಇದನ್ನು ನಾವು ಟೈಮ್ ಇದ್ದರೆ ಒಂದು ಅರ್ಧ ಗಂಟೆ ನಾವು ಕಲಸಿಟ್ಬೋದು, ಆವಾಗ ಚೆನ್ನಾಗಿ ಎಲ್ಲ ಹಿಟ್ಟು ಸೆಟ್ಟಾಗಿರುತ್ತೆ. ಇಲ್ಲ ಅಂದರೆ ನಾವು ತಕ್ಷಣಕ್ಕೂ ಅಲ್ಲೇ ಕಲಸಿ ನಾವು ಮಾಡ್ಕೊಬೋದು. ಜೊತೆಗೆ ಇಲ್ಲಿ ನಾನು ಒಂದು ಸ್ಟವ್ ಆನ್ ಮಾಡಿಕೊಂಡು ಒಂದು ಬಾಣಲಿಲಿ ಎಣ್ಣೆನೂ ಇಟ್ಕೊಂಡಿದ್ದೀನಿ ಕಾಯಲಿಕ್ಕೆ. ಎಣ್ಣೆ ಚೆನ್ನಾಗಿ ಕಾಯ್ದ ನಂತರ ನಾವೇನು ಕಲಸಿಟ್ಕೊಂಡಿದ್ವೋ ಬೇಬಿ ಕಾರ್ನ ಇದರೊಳಗಡೆ ನಾವು ಒಂದೊಂದಾಗೇ ಎಣ್ಣೆ ಒಳಗಡೆ ನಾವು ಹಾಕಬೇಕು. ಎಣ್ಣೆ ಚೆನ್ನಾಗಿ ಕಾಯ್ದ ನಂತರ ಹಾಕಿದ್ರೆ ಅದು ಬೇಗ ಅಂಟ್ಕೊಳ್ಳೋದಿಲ್ಲ, ತಳ ಹಿಡ್ಕೊಳ್ಳಲ್ಲ. ಹಾಗೆ ಇದನ್ನು ಎರಡೂ ಕಡೆ ನಾವು ಬ್ರೌನ್ ಕಲರ್ ಬರೋ ತನಕ ಚೆನ್ನಾಗಿ ಎಣ್ಣೆಲೇ ಫ್ರೈ ಮಾಡ್ಕೊಬೇಕು. ಎಣ್ಣೆಲಿ ಚೆನ್ನಾಗಿ ಫ್ರೈ ಆದ ನಂತರ ಇದನ್ನು ಎತ್ತಿ ಇಟ್ಕೊಬೇಕು. ಮುಂಚೆನೇ ನಾವು ಇದನ್ನು ಬಿಸಿನೀರಿಗೆ ಹಾಕಿ ಬೇಯಿಸ್ಕೊಂಡಿರ್ತೀವಿ, ಆದ್ದರಿಂದ ಜಾಸ್ತಿ ಬೇಯಿಸುವಂಥದ್ದೇನು ಇರೋದಿಲ್ಲ. ನಾನು ಎಲ್ಲ ಬೇಬಿ ಕಾರ್ನು ಒಂದು 3 ಬ್ಯಾಚ್ ಆಗುವಷ್ಟು ಹಾಕ್ಕೊಂಡು ಬೇಯಿಸಿ ಎತ್ತಿಟ್ಕೊಂಡೆ. ನಂತರ ಸ್ಟವ್ ಆನ್ ಮಾಡಿಕೊಂಡು ಒಂದು ಬಾಣಲಿಗೆ ನಾನಿಲ್ಲಿ 2-3 ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಸಣ್ಣ ಸಣ್ಣ ಎಸಳುಗಳನ್ನ ಬಿಡಿಸಿಟ್ಕೊಂಡಿದ್ದೆ, ಬೆಳ್ಳುಳ್ಳಿನ ಕಟ್ ಮಾಡಿಕೊಂಡು ಅದನ್ನು ಕೂಡ ನಾನು ಎಣ್ಣೆ ಒಳಗಡೆ ಸೇರಿಸಿದ್ದೀನಿ. ನಂತರ 1-2 ಹಸಿರು ಮೆಣಸಿನ್ಕಾಯಿನೂ ಕೂಡ ನಾನಿಲ್ಲಿ ಕಟ್ ಮಾಡಿ ಸಣ್ಣ ಸಣ್ಣ ಪೀಸ್ಗಳಾಗಿ ಹಾಕ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಒಂದು 1/4 ಭಾಗದಷ್ಟು ಕ್ಯಾಪ್ಸಿಕಮ್ನು ಕೂಡ ನಾನಿಲ್ಲಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ಇದೆಲ್ಲ ಚೆನ್ನಾಗಿ ಫ್ರೈ ಆಗಿ ಹೊಂದ್ಕೊಂಡ್ಮೇಲೆ ಎಣ್ಣೆಲಿ ಇದಕ್ಕೆ ಹಚ್ಚಿಟ್ಕೊಂಡಿರುವಂಥ ಸಣ್ಣದಾಗಿ ಈರುಳ್ಳಿನೂ ಕೂಡ ನಾನಿಲ್ಲಿ ಸೇರಿಸಿ ಚೆನ್ನಾಗಿ ಬ್ರೌನ್ ಕಲರ್ ಬರೋ ತನಕ ಫ್ರೈ ಮಾಡ್ತಾಯಿದ್ದೀನಿ. ಇದೆಲ್ಲ ಚೆನ್ನಾಗಿ ಫ್ರೈ ಆದ ನಂತರ ನಾನಿಲ್ಲಿ 1 ಸ್ಪೂನ್ ಆಗುವಷ್ಟು ಸೋಯಾ ಸಾಸ್ನ ಹಾಕ್ಕೊತಾ ಇದ್ದೀನಿ. ಇದು ಕಲರ್ ಇರುವಂಥ ಸೋಯಾ ಸಾಸು. ಹಾಗೆ ಇದಕ್ಕೆ 1 ಸ್ಪೂನಷ್ಟು ವಿನೆಗರ್ನು ಕೂಡ ನಾನಿಲ್ಲಿ ಸೇರಿಸಿದ್ದೀನಿ.
ನಂತರ ಇದಕ್ಕೆ ಒಂದು 2 ಸ್ಪೂನ್ ಆಗೋಷ್ಟು ಕಾರ್ನ್ಫ್ಲೋರ್ನ ಈ ರೀತಿ ನೀರಲ್ಲಿ ಮಿಕ್ಸ್ ಮಾಡಿಕೊಂಡು ಇದರೊಳಗಡೆ ಸೇರಿಸ್ತಾ ಇದ್ದೀನಿ. ಈ ರೀತಿ ಫ್ರೈ ಆಗೋ ಟೈಮಲ್ಲೇ ನಾವು ಕಾರ್ನ್ಫ್ಲೋರ್ನ ಮಿಕ್ಸ್ ಮಾಡಿ ಹಾಕೋದ್ರಿಂದ ಆ ಗ್ರೇವಿ ಏನಿರುತ್ತೆ ಅದು ಗಟ್ಟಿ ಬರುತ್ತೆ ಅಂತೇಳಿ. ನಾನಿಲ್ಲಿ ಜಾಸ್ತಿ ಗ್ರೇವಿ ಥರ ಮಾಡ್ತಾಯಿಲ್ಲ, ಸ್ವಲ್ಪ ಡ್ರೈ ಥರ ಮಾಡ್ತಾಯಿದ್ದೀನಿ. ನಂತರ ಇದ್ರ ಜೊತೆ ನಾವು ಬೇಕಿದ್ದರೆ ಚಿಲ್ಲಿ ಸಾಸು ಕೂಡ ನಾವಿಲ್ಲಿ ಸೇರಿಸ್ಕೊಬೋದು. ಚಿಲ್ಲಿ ಸಾಸ್ ಹಾಕೋದ್ರಿಂದ ಒಳ್ಳೆ ಕಲರ್ ಬರುತ್ತೆ. ಟೊಮೊಟೊ ಸಾಸು ಚಿಲ್ಲಿ ಸಾಸ್ ಹಾಕೋದ್ರಿಂದ ನಾನಿಲ್ಲಿ ಅದು ಯಾವುದು ಸೇರಿಸಿಲ್ಲ. ಇದನ್ನೆಲ್ಲ ಸೇರಿಸಿ ಲೋ ಫ್ಲೇಮಲ್ಲೇ ಇಟ್ಕೊಂಡು ನಾವೇನು ಎತ್ತಿಟ್ಕೊಂಡಿದ್ವೋ ಬೇಬಿ ಕಾರ್ನು ಕೂಡ ನಾವು ಇದರಲ್ಲಿ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಹೈ ಫ್ಲೇಮ್ ಇಟ್ಟು ನಾವು ಈ ರೀತಿ ಸೇರಿಸ್ಬಿಟ್ರೆ ಅದು ಬೇಗ ಸಾಫ್ಟ್ ಆಗಿಬಿಡುತ್ತೆ ಬೇಬಿ ಕಾರ್ನ್. ಅದು ತಿನ್ನೋಕ್ಕಷ್ಟು ಕ್ರಿಸ್ಪಿನೆಸ್ ಬರಲ್ಲ, ಚೆನ್ನಾಗಿರಲ್ಲ ಅಂತೇಳಿ. ಒಂದು 2ರಿಂದ 3 ನಿಮಿಷ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಇದು ರೆಡಿ ಆಗುತ್ತೆ. ಗೋಬಿ ಮಂಚೂರಿ ಯಾವ ರೀತಿ ಮಾಡ್ತೀವೋ ಸೇಮ್ ಅದೇ ರೀತಿಯೇ ಮಾಡೋದು ಇದನ್ನು, ಆದರೆ ಸ್ವಲ್ಪ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ ಅಂತೇಳಿ ಅಷ್ಟೇ. ಹಾಗೆ ನಮಗೇನಾದರೂ ಲೈಟಾಗಿ ಸಪ್ಪೆ ಅಂತ ಏನಾರು ಅನಿಸಿದ್ರೆ ಸ್ವಲ್ಪ ಇವಾಗ ಉಪ್ಪನ್ನ ಕೂಡ ನಾವು ಸೇರಿಸ್ಕೊಬೋದು. ಕೊನೆಯದಾಗಿ ಹಚ್ಚಿಟ್ಕೊಂಡಿರುವ ಈರುಳ್ಳಿ ಕೂಡ ಮತ್ತು ಕೊತ್ತಂಬರಿ ಸೊಪ್ಪನ್ನು ಇದರೊಳಗಡೆ ನಾವು ಸೇರಿಸಿ ಮಿಕ್ಸ್ ಮಾಡಿದ್ರೆ ಬೇಬಿ ಕಾರ್ನ್ ಮಂಚೂರಿಯನ್ ಸಿಂಪಲಾಗಿ ರೆಡಿ ಆಗೋಯಿತು. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ದಿನ. ಈ ವಿಡಿಯೋ ಯಾರಿಗಾದರೂ ಇಷ್ಟ ಆಗಿದ್ದರೆ, ಯಾರಿಗಾದರೂ ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೂ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ಅಂತ ಹೇಳ್ತಾ, ಇನ್ನು ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ದೀರೋ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಬಟನ್ನ ಪ್ರೆಸ್ ಮಾಡೋದ್ರಿಂದ ನಾನು ಮುಂದೆ ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದರೂ ಸಹ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಸೊ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.